ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಸುಂದರತಾ, ಇದರ ಬಗ್ಗೆ ಇದರ ಪರಿಭಾಷೆ ಏನು? ಸುಂದರ ಅಂದರೆ ಹೆಣ್ಮಕ್ಕಳು ನಾವು ನೋಡಿದಾಗ ಅವರ ಮುಖ, ಅವ್ರದ್ದು ಚೆಹರ, ಅವರ ಕೆಂಪನ ಬಣ್ಣ, ಇದನ್ನೆಲ್ಲ ನೋಡಿ ಸುಂದರ ಅಂದ್ಕೊಳ್ಬೇಕಾ, ಅಥವಾ ಸುಂದರತಕ್ಕೆ ಇನ್ಯಾವುದು ಬೇರೆ ಇದೆಯಾ? ಇದನ್ನು ಯುವಕರು ಹೆಚ್ಚಾಗಿ ಆಲೋಚನೆ ಮಾಡಬೇಕು. ಮನೀಷಾ ಕೊಹಿರಾಲಾ ಸಿನಿಮಾ ಆ್ಯಕ್ಟ್ರ್, ನೀವೆಲ್ಲ ನೋಡಿರ್ತೀರಿ, ಭಾಳ ಫೇಮಸ್ ಸಿನಿಮಾ ಆ್ಯಕ್ಟ್ರು. ನೇಪಾಳ ಮಾಜಿ ಪ್ರಧಾನಮಂತ್ರಿಯ ಮೊಮ್ಮಗಳಕ್ಕಿ. ಆಕೆ ಭಾಳ ಸುಂದರ, ಬ್ಯೂಟಿಫುಲ್. ಆಕೆ ಎಷ್ಟೋ ಸಿನಿಮಾಗಳು ಬಂತು, ಎಷ್ಟೋ ಇದಾಯಿತು. ಏಷ್ಯನ್ ಇದ್ರೊಳಗೆ ಆಕೆ ಬ್ಯೂಟಿಫುಲ್ ಇದು ಅಂಥೇಳಿ ಕೊಟ್ಟರು, ಕ್ವೀನ್ ಅಂಥೇಳಿ. ಆಕಿನ ಭಾಳ ಮಂದಿ ಮೆಚ್ಚುತ್ತಿದ್ದರು ಆಗಿನ ಕಾಲಕ್ಕೆ. ಆಕೆಗೆ ಓವರಿನ್ ಕ್ಯಾನ್ಸರ್ ಆಯಿತು, ಅಂಡಾಶಯ ಕ್ಯಾನ್ಸರ್. ನ್ಯೂಯಾರ್ಕ್ನಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ಲು. ಈಗ ಪೂರ ಹೀಗಾಗಿದ್ದಾಳೆ ಸಾಯಲಿಕ್ಕೆ. ಆದರೂ ಬಂದಿದ್ದಾಳೆ. ಬಂದ ನಂತರ ಆಕೆ ಒಂದು ಸೇವಾ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ, ಅಧ್ಯಾತ್ಮನ ವಿಚಾರದಲ್ಲಿದ್ದಾಳೆ. ಆಕೆ ಹೇಳ್ತಕ್ಕಂಥದ್ದು ಸುಂದರತಾ ಕೇವಲ ಈ ಫೇರ್ ಆ್ಯಂಡ್ ಲವ್ಲಿಗಳು, ಪೌಡ್ರುಗಳು, ಹುಬ್ಬುಗಳು ಕತ್ತರಿಸೋದು, ಡ್ರೆಸ್ ಹೈಕೊಂಬೋದು, ಇದು ಸುಂದರತಾ ಅಲ್ಲ. ನಾನು ಎಲ್ಲ ಬಿಟ್ಟುಬಿಟ್ಟಿದ್ದೀನಿ, ಕೇವಲ ಒಂದು ಸಾಬೂನಿಂದ ಸ್ನಾನ ಮಾಡ್ತೀನಿ, ಯಾವೇ ಕ್ರೀಮ್ಸ್ ಹಚ್ಚೋದಿಲ್ಲ, ನಾನು ಹೀಗೆ ಇದ್ದೀನಿ ಸಿಂಪಲ್ ಆಗಿ ಅಂಥೇಳಿ ಆಕೆ ಈಗ ಹೇಳ್ತಾ ಇದ್ದಾಳೆ. ಈ ಸುಂದರತಾ ಅಂದರೆ ಇದು ಅಲ್ಲ ಅಂಥೇಳಿ. ಹಿಂದಕ್ಕೆ ಕಾಲಕ್ಕೆ ನೋಡ್ರಿ, ನಮ್ಮ ತಾಯಂದರು ಯಾವ ರೀತಿ ಇರ್ತಿದ್ರು, ಲಕ್ಷ್ಮಿ ಸೀತಾ ಕಂಡಂಗೆ ಆಗ್ತಿದ್ರು. ಅವ್ರು ಎಂದೂ ಅವಾಗೇನು ಬಡತನ ಇರ್ತಿತ್ತು, ಕರಿ ಸಾಬೂನು ಸಿಗ್ತಿತ್ತು, ಸ್ವಚ್ಛ ಸ್ನಾನ ಮಾಡಿಬಿಟ್ಟು ಅವ್ರು ಕುಂಕುಮ ಹಚ್ಕೊಂಡು, ಹಣೆ ತುಂಬ ಕುಂಕುಮ ಹಚ್ಕೊಂಡು ಅವ್ರು ಇದ್ದಿದ್ದು ಆ ಬಡತನ ಸೀರೆ ಉಟ್ಕೊಂಡ್ರೆ ಅವ್ರು ಅಷ್ಟು ಸುಂದರ ಕಾಣಿಸ್ತಿದ್ರು. ಈಗ ಎಷ್ಟೋ ಯೂತ್ ಹೆಣ್ಮಕ್ಳು ವಯಸ್ಸಿನ ಬಂದು ಹುಡುಗರು ಮಾಡ್ತಾರೆ, ಪರವಾಗಿಲ್ಲ, ಏನೋ ಅವರು ಡ್ರೆಸ್ ಕೋಡು ಅದು ಇದು ಕೂಡ ಭಾಳ ದುರ್ಭರ ಆಗಬಾರ್ದು. ಆದರೂ ಅವ್ರು ಹೈಕೋತಾರೆ, ಏನೋ ಸರಿ ಯೂತ್ಸ್ ಇದ್ದಾರೆ ಅಂತೇಳಿ ಇದು ಮಾಡ್ಬೋದು. 60 ವರ್ಷ ದಾಟಿದ ನಮ್ಮ ತಾಯಂದಿರು ಸಹಿತ, ಅಕ್ಕಂದರು ಸಹಿತ 90% ಬೆನ್ನು ಕಾಣುವಾಗ ಬ್ಲೌಸ್ಗಳು, ಹುಬ್ಬುಗಳನ್ನು ಕಟ್ ಮಾಡೋದು, ಮಾರಿ ತುಂಬ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಬೋದು, ಇಷ್ಟು ಪ್ರಮಾಣ ಯಾರಿಗೆ ಪ್ರದರ್ಶನ ಮಾಡಲಿಕ್ಕೆ, ಯಾರಿಗೆ ತೋರಿಸ್ಲಿಕ್ಕೆ? ನೀವು ತಾಯಿ ಸ್ವರೂಪ, ನೀವೆಲ್ಲರೂ ನಮಗೆ. ಅಂಥವ್ರು ಕೂಡ ಈ ರೀತಿ ಪಾಶ್ಚಾತ್ಯ ಅನುಕರಣೆಗಳಿಗೆ ಹಿಂದೆ ಬೀಳಬೇಡ್ರಿ. ಈ ಸುಂದರತಾ ಅಂದರೆ ಶರೀರದಲ್ಲ, ಸುಂದರತಾ ಅಂದರೆ ಮನಸ್ಸಿಂದು, ನಿಮ್ಮ ಪವಿತ್ರ ಭಾವನೆ, ನಿಮ್ಮದು ಕ್ಷಮಾಗುಣ, ನಿಮ್ಮಲ್ಲಿರ್ತಕ್ಕಂಥ ಒಂದು ಆಶೀರ್ವಾದ ಗುಣ, ನಿಮ್ಮಲ್ಲಿರ್ತಕ್ಕಂಥ ಪರೋಪಕಾರ ಗುಣ, ನಿಮ್ಮಲ್ಲಿರ್ತಕ್ಕಂಥ ಆನಂದ, ಅದು ಮುಖದ ಮೇಲೆ ಕಾಣಿಸ್ತದೆ ಆಟೋಮೆಟಿಕ್ಕಾಗಿ. ಈ ಎಲ್ಲ ನೈತಿಕವಾದಂಥ ಗುಣಗಳು ಮನುಷ್ಯನಲ್ಲಿತ್ತಂದ್ರೆ ಮುಖ ಆಟೋಮೆಟಿಕ್ಕಾಗಿ ಸುಂದರ ಕಾಣಿಸ್ತದೆ. ಅದಕ್ಕೇನು ಫೇರ್ ಆ್ಯಂಡ್ ಲವ್ಲಿ ಬೇಕಾಗಿಲ್ಲ. ಒಬ್ಬ ರಾಜನ ಹತ್ರ ದಾಸಿ ಕೆಲಸ ಮಾಡ್ತಾಯಿದ್ಲು, ದಿನನಿತ್ಯ ಹೋಗಿ ಬರ್ತಿದ್ಲು. ದಾಸಿಗೊಬ್ಬ ಮಗ ಇದ್ದ. ಅವ ಅಂದ, ಅಮ್ಮ ನಾನು ಒಮ್ಮೆ ನಿಮ್ಮ ರಾಜಭವನ ನೋಡ್ತೀನಿ. ಬೇಡಪ್ಪ, ಅಲ್ಲಿ ಬಿಡೋದಿಲ್ಲ. ನಿಮ್ಮ ಹೆಸರು ಹೇಳಿದ್ರೆ ಹೆಂಗೆ ಬಿಡೋದಿಲ್ಲಮ್ಮ? ಸರಿ ಬಾ ಅಂತ ಕರ್ಕೊಂಡು ಹೋದ. ಅವ್ರು ಕೇಳಿದ್ರು ರಾಜಭಟ್ರು, ಯಾರು ಅಂದ್ರೆ ನನ್ನ ಮಗ ಇದ್ದಾನ. ಸರಿ, ದಿನ ಹೋಗ್ತಾಳೆ ಬಿಡ್ರಿ ಅಂತಂದು ಹೋದರು. ಎಲ್ಲ ನೋಡಿ ಬಂದಮೇಲೆ ಎಲ್ಲಿ ಕೆಲಸ ಮಾಡ್ತೀನಿ ನೀನು ಅಂದ್ರೆ, ಇಲ್ಲೇ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಆ ರಾಜಕುಮಾರಿ ಇದ್ಲು, ಭಾಳ ಸುಂದರ ಇದ್ಲು ರಾಜಕುಮಾರಿ. ಆಕಿನ ಬಲ್ಲಿ ತೋರಿಸಿದ, ನನ್ನ ಮಗ ಅಂಥೇಳಿ ಪರಿಚಯ ಮಾಡಿಸಿದ್ರು, ನಮಸ್ಕಾರ ಮಾಡಿದರು. ಅವನಿಗೆ ಶಾಕ್ ಹೊಡೆದಂಗೆ ಆಯಿತು. ಆ ಸುಂದರ ಯುವತಿ ನೋಡಿಬಿಟ್ಟು ತಲೆ ಕೆಟ್ಟು ಮನೆಗೆ ಬಂದ. 2 ದಿವಸ ಆಯ್ತು, 3 ದಿವಸದ ಊಟನೇ ಮಾಡವಲ್ಲ. ಏನಾಯಿತು, ಯಾಕೆ ಊಟ ಮಾಡ್ತಾಯಿಲ್ಲ? ಅಮ್ಮ ನನಗೆ ಊಟ ಬೇಕಾಗಿಲ್ಲ. ಇಲ್ಲ, ಏನಾದ್ರು ಹೇಳೋ ಮನಸ್ಸಿನಾಗಿದ್ದಿದ್ದು. ಒಂದು ಮಾತದನ ನೀನು ಅಂಬೋದಿಲ್ಲ ಅಂದ್ರೆ ಹೇಳ್ತೀನಿ. ಏನಂಬೋದಿಲ್ಲಪ್ಪ ಹೇಳೋದು. ಆ ರಾಜಕುಮಾರಿ ನೋಡಿದ ಮೇಲೆ ನನಗೆ ಭಯಂಕರ ಬೇಚೇನಾಗ್ಲಿಕ್ಕಂತದ್ದು. ಎಷ್ಟು ಸುಂದರ ಇದ್ದಾಳ, ಪ್ರತಿಮೆ ಸುಂದರ. ನೀರು ಕುಡಿದ್ರೆ ಗಂಟಲ್ದಾಗ ಹೋಗ್ತಾವೆ ನನ್ನ ಮಂಗ. ಅಷ್ಟು ಆಕಿನ ತೆಳ್ಳನ ಚರ್ಮ, ಸುಂದರತಾ, ಕೆಂಪು ಬಣ್ಣ, ನನ್ನ ಮೇಲೆ ಭಾಳ ಮೋಹಿತ ಆಗಿಬಿಟ್ಟಿನಿ ನಾನು. ಆಕಿನ ಮಾಡ್ಕೋಬೇಕಂತ ಮಾಡಿ ಪಕ್ಕದಲ್ಲಿ ಕಟ್ಟಿಗೆ ತೊಗೊಂಡೋಡೋದು ತಾಯಿ. ತಲೆ ಕೆಟ್ಟದ. ನಾವು ದಾಸಿ ಕೆಲಸ ಮಾಡೋರು, ಕಸ ಬಳಿಯೋರು, ರಾಜ್ಕುಮಾರಿನ ಹೋಗಿ ಮಾಡ್ಕೋತೀನಿ ಅಂತ ಕೇಳಿದ್ರೆ ನನ್ನ ಇಬ್ಬರನ್ನ ಫಾಸಿ ಕೊಡ್ತಾರೆ. ಆಕೆ ಕೆಲಸಕ್ಕೆ ಹೋಗೋದು ಬಿಟ್ಬಿಟ್ಲು. 4 ದಿವಸ ಆಯ್ತು, 8 ದಿವಸ ಕರೆಸಿದ್ರು, ಯಾಕೆ ಬರ್ತಾಯಿಲ್ಲ? ಇಲ್ಲ, ನನಗೆ ಆರೋಗ್ಯ ಸರಿಯಾಗಿಲ್ಲ. ಸರಿ, 4 ದಿವಸ ಮೇಲೆ ಬಾ. ಮತ್ತೆ ಹೋಗಲಿಲ್ಲ, ಮತ್ತೆ ಕರೆಸಿದ್ರು. ಏನು ಸುದ್ದಿ ಅದ ಕೇಳಿದ್ರು. ಆ ರಾಜ್ಕುಮಾರಿ ಕೇಳಿದ್ರು, ಅಮ್ಮ ಹೇಳು ಏನು? ಇಲ್ಲ, ಏನೂ ಇಲ್ಲ. ಇಲ್ಲೆಲ್ಲ ಏನೋ ಅದ ಹೇಳು. ನೀವು ಕ್ಷಮಾ ಮಾಡ್ತೀನಿ ಅಂದ್ರೆ ಹೇಳ್ತೀನಿ. ಹೇಳು, ಕ್ಷಮ ಮಾಡಿದ್ದೀನಿ. ನನ್ನ ಮಗ ಹೀಗೆ ಬಂದಿದ್ದ, ನಿಮ್ಮನ್ನು ನೋಡಿದಾಗ ಇನ್ನೊಂದು ಹುಚ್ಚ ಆಗಿಬಿಟ್ಟನ. ಅವ್ನು ಮೊದಲೇ ಹುಚ್ಚ, ನಿಮ್ಮನ್ನು ಮಾಡ್ಕೋತೀನಿ ಅಂತ ಕೂತಾನ. ನಿಮ್ಮ ಸುಂದರತಕ್ಕ ಅವ ಮೋಹಿತ ಆಗಿಬಿಟ್ಟನ. ಅರೇ, ಅದಕ್ಕೆ ನಮ್ಮ ಯಾರಿಗಾದ್ರೂ ನಾ ಮಾಡ್ಕೋಬೇಕು, ಕರಿ ನಿನ್ನ ಮಗನಿಗೆ. ಬೇಡತ್ತಾ? ಇಲ್ಲ, ಕರಿ ಅಂತ ಕರೆಸ್ತಾರ. ನೋಡಪ್ಪ ಏನು ಸುದ್ದಿ ಅಂತ ಹೇಳ್ತಾನೆ. ಹಿಂಗೆ ಅದ. ಸರಿ, ನಾ ಮಾಡ್ಕೋತೀನಿ, ನಾನು ಯಾರಿಗೇನು ಲಗ್ನ ಮಾಡ್ಕೊನೇಬೇಕು, ನಿನ್ನೆ ಮಾಡ್ಕೋತೀನಿ. ಆದ್ರೆ ಒಂದು ಶರ್ತ್, 8 ದಿವಸದ ಮೇಲೆ ಬಾ. 8 ದಿವಸದ ಮೇಲೆ ಬಂದು ನಾನು ನೋಡಿ ನೀನು ಲಗ್ನ ಮಾಡ್ಕೊ, ಅವಾಗ ಡೇಟ್ ಫಿಕ್ಸ್ ಮಾಡೋದು. ಸರಿ ಅಂತ ಭಯಂಕರ ಆನಂದ ಆಗಿಬಿಡ್ತು ಅವನಿಗೆ. ಅಕ್ಕಿ ಜಮಾಲ್ ಗುಟ್ಟಿ ಅಂತೇಳಿ ಆಗಿನ ಕಾಲಕ್ಕೆ ತೊಗೋತಿದ್ರು. ಹೊಟ್ಟೆ ಒಳಗಿಂದೆಲ್ಲ ಕಚರ ಎಲ್ಲ ಹೊರಗೆ ಬರಲಿಕ್ಕೆ, ಸಾಫ್ ಆಗಲಿಕ್ಕೆ. ಅಕ್ಕಿ ಅದು ತೊಗೊಲಿಕ್ಕತ್ಲು. ಒಂದೊಂದು ದಿವಸ ತೊಗೊಂಡಾಗ ಅದು ಲೆಟ್ರಿನ್ ಆಗ್ತಿತ್ತು. ಅದನ್ನೆಲ್ಲ ಒಂದು ಗಡಿಗೆಯಲ್ಲಿ ಇಟ್ಟು ತೆಗೆದು ಅದಕ್ಕೆಲ್ಲ ಒಂದು ಮಖಮಲ್ ಬಟ್ಟೆ ಕಟ್ಟಿ ಅಲ್ಲಿ ಇಟ್ಟುಬಿಡ್ತಿದ್ಲು. 1 ದಿವಸ, 2 ದಿವಸ, 3 ದಿವಸ, 4, 5, 6, 7 ದಿವಸ ಹೊಟ್ಟೆಗಿಂದ ಹೊಲಸು ಬಂದು ಊಟ ಇಲ್ಲ, ಏನಿಲ್ಲ. ಅದು ತೊಗೊಂಬೋದು, ಎಲ್ಲ ಹೊಲಸೆಲ್ಲ ಹೊರಗೆ ಬರೋದು. ಅದೆಲ್ಲ ತುಂಬಿ 7 ಗಡಿಗೆಗಳನ್ನು ತುಂಬಿಟ್ಟುಬಿಟ್ಲು. ಪೂರ ಸಾಯ್ಲಿಕ್ಕೆ ಅದು ಕಣ್ಣುಗಳು ಒಳಗೆ ಹೋಗಿಬಿಟ್ಟವು, ಗಲ್ಲಗಳೆಲ್ಲ ಒಳಗೆ ಹೋಗಿಬಿಟ್ಟು, ಶರೀರ ಕ್ಷೀಣಿಸಿ ಹೋಯ್ತು. ಇನ್ನೇನು ಸಾಯ್ತಾಳೆ ನಮ್ಮ ಪರಿಸ್ಥಿತಿ.
ಆಕೆ ಇದನ್ನು ತೋರಿಸ್ಬೇಕು ಜಗತ್ತಿಗೆ ಅಂತೇಳಿ ಒಂದು ಉದ್ದೇಶಲಿಂದ ಮಾಡಿದ್ದು ಕಥೆ ಇದು. ಕರೀರಿ ಮಗನಿ ಒಂದು ಬಂದ, ನೋಡಿದ, ಎಲ್ಲಿದ್ದಾಳೆ ರಾಜ್ಕುಮಾರಿ, ಇಲ್ಲೇ ಇದ್ದಾಳಲ್ಲ. ಅಲ್ಲಲ್ಲ ನೀವಲ್ಲ, ನಾನು ಅವತ್ತು ನೋಡಿದ ರಾಜ್ಕುಮಾರಿ, ಅವತ್ತು ನೋಡಿದ ರಾಜ್ಕುಮಾರಿನೇ ನಾನಪ್ಪ. ಅಲ್ಲ ನೀವು ಹೇಗಾಗಿದ್ದೀರಲ್ಲ ಅಂದ್ರೆ, ನಿಮ್ಗೆ ಎಷ್ಟು ಸುಂದರ ಇದ್ರಿ, ಅದರ ಸುಂದರತೆ ಆ ಗಡಿಗೆಯಲ್ಲಿ ಇಟ್ಟಿದ್ದೆ ನೋಡಿ, ಎಲ್ಲ ನಾನು ಸುಂದರತೆ ತೆಗೆದು ಹೊರಗಿಟ್ಟಿದ್ದೀನಿ ಅಂತ. ಗಡಿಗೆಯಲ್ಲಿ ಇಟ್ಟಿದ್ದೀನಿ, ಆಶ್ಚರ್ಯ. ಅವನಿಗೆ ಗಡಿಗೆ ತೆಗೆದು ನೋಡಂತಂದ್ರು, ತೆಗೆದು ನೋಡಿದ ಆ ದುರ್ವಾಸನೆ, ಇಂಥ ಬರೀ ಹೊಲಸು ಮತ್ತೆ ಮುಚ್ಚಿದ. ಅವ ಅಂದ, ನನಗೆ ನಿಮ್ಮನ್ನು ನೋಡಿದ್ದು ಬೇರೆ, ನೀವು ಈಗಾಗಿದ್ದು ಬೇರೆ, ಆ ಗಡಿಗೆ ನನಗೇನು ಅರ್ಥ ಆಗ್ತಾಯಿಲ್ಲ. ಇಲ್ಲಪ್ಪ ಅದು ನಾನು ಒಳಗಿತ್ತು, ಅದೇ ನಿನಗೆ ಸುಂದರವಾಗಿ ಕಾಣಿಸ್ತಿತ್ತು, ಅದನ್ನೆಲ್ಲ ಹೊರಗೆ ತೆಗೆದಿಟ್ಟಿದ್ದೀನಿ. ಆವಾಗ ಅವನಿಗೆ ಜ್ಞಾನೋದಯ ಆಯಿತು. ನಮಸ್ಕಾರ ಮಾಡಿದ, ತಾಯಿ ತಪ್ಪಾಯ್ತು ನನ್ನ ಕಡೆಯಲ್ಲಿಂತ, ನಾನು ಈ ಶರೀರ ನೋಡಿ ನಾನು ಸುಂದರತೆ ಅಂದ್ಕೊಂಡು ನಾನು ಯೋಗ್ಯತೆ ಮೀರಿ ಆಲೋಚನೆ ಮಾಡಿದ್ದೆ, ಕ್ಷಮ ಮಾಡು ಅಂತ ಹೇಳ್ತಾನೆ. ಇದು ಕೇವಲ ರಾಜ್ಕುಮಾರರಿಂದ ಆಗಿದ್ದ ಕಥೆ ಅಲ್ಲ, ಜಗತ್ತಿನ ಎಲ್ಲರೂ ತಿಳ್ಕೊಬೇಕಾದಂಥ ಕಥೆ. ಕೇವಲ ಶರೀರ ಸುಂದರದ ಹಿಂದೆ ಬೀಳಬೇಡ್ರಿ. ಮನಸ್ಸು ಪ್ರಶಾಂತ, ಮನಸ್ಸು ಆರೋಗ್ಯವಾದಂಥದ್ದು, ಮನಸ್ಸು ನೈತಿಕವಾಗಿದ್ದಂಥದ್ದು, ಮನಸ್ಸಿನಲ್ಲಿ ಅನೇಕ ಆಲೋಚನೆಗಳು, ಒಳ್ಳೆಯ ಆಲೋಚನೆಗಳು ಇದ್ದಂಥ ಹೆಣ್ಮಕ್ಕಳು, ನಮ್ಮ ತಾಯಂದಿರು, ಅಕ್ಕ ತಂಗಿದರು ಇದ್ದರೆ ಅವರ ಮುಖದ ಮೇಲೆ ಆಟೋಮೆಟಿಕ್ಕಾಗಿ ಲಕ್ಷ್ಮಿ, ತಾರಾ, ಮಂಡೋದರಿ, ಸೀತಾ ಅವ್ರಿಗೆ ಹೇಗೆ ತೇಜಿತ್ತು ಆ ರೀತಿ ಬರ್ತದೆ. ಇದು ಎದುರದು ಯೌವನದ ಗರ್ವ ಮಾಡಬೇಡ್ರಿ ಅಂತೇಳಿ ಶಂಕರ ಭಗವತ್ಪಾದರು ನಮಗೆ ಬಹಳ ದಿವಸ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದಾರೆ. ಮಾ ಕುರು ಧನ ಜನ ಯೌವನ ಗರ್ವಂ. ಅವ್ರು ಯೌವನನ ಸಹಿತ ಆ್ಯಡ್ ಮಾಡಿದ್ದಾರೆ. ಯೌವನ ಗರ್ವಂ ಕಾಲಂ ಹರತಿ ನಿಮಿಷಾತ್ ಸರ್ವಂ. ನೋಡ್ರಿ ಅದೆಲ್ಲ ಗಡಿಗೆಗಳಿಗೆ ಹೇಗೆ ಬಂತು, ಒಂದು ಕ್ಷಣದಲ್ಲಿ ಹೋಗ್ಬಿಡ್ತು. ತಮ್ಮ ಎದುರದು ಗರ್ವ ಮಾಡಬೇಡ, ಅಹಂಕಾರ ಮಾಡಬೇಡ, ಕಾಲಂ ಹರತಿ ನಿಮಿಷಾತ್ ಸರ್ವಂ ಅಂಥೇಳಿ ಅದರದ್ದು ಅವ್ರು ಎಚ್ಚರಿಕೆ ನಮಗೆ ಕೊಟ್ಟಿದ್ದಾರೆ. ಕಾರಣ ಶರೀರ ಸುಂದರದ ಹಿಂದೆ ಬೀಳಬೇಡ್ರಿ. ಇವತ್ತು ನಾಳೆ ಡ್ರೆಸ್ಗಳು ಹಾಕೊಂಬೋದು, ಹೆಣ್ಮಕ್ಳು ಇದು ಮಾಡೋದು, ತಮ್ಮ ಪ್ರದರ್ಶನ ಮಾಡ್ತಾರೆ. ಅವರು ಮುಖ ತೊಳ್ಕೊಂಡ್ರೆ ಅವ್ರು ಗಂಡಂದ್ರೆ ಖುನ ಹಿಡಿಯೋದಿಲ್ಲ. ಕೆಲವು ಮಂದಿ ಅಷ್ಟು ಪ್ರಮಾಣದಲ್ಲಿ ಅವೆಲ್ಲ ರಬ್ ಮಾಡಿಕೊಂಡಿರ್ತಾರೆ ಮಾರಿ ಮೇಲೆ, ಏನೇನೋ ಪ್ರದರ್ಶನ, ಏನೇನಿದು ಒಳ್ಳೆ ಮಾತುಗಳಿಲ್ಲ, ಮನೆಗೆ ಹೋದ್ರೆ ಆದರ ಸತ್ಕಾರಗಳಿಲ್ಲ, ಯಾರಿಗೂ ಮಾತಾಡಿಸಿಲ್ಲ, ಪರೋಪಕಾರ ಇಲ್ಲ, ಯಾರು ಮನೆಗೆ ಹೋಗೋದಿಲ್ಲ. ಕೇವಲ ನಿಮ್ಮ ಶರೀರದ ಸುಂದರತಾ ಇದು ಭಾಳ ದಿವಸ ಇರೋದಿಲ್ಲ. ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ, ಇದು ನೀರ ಮೇಲಿನ ಗುಳ್ಳೆ ಇದ್ದಂಗೆ. ವೇಮನ ಅದೇ ಹೇಳ್ತಾನೆ, ಗಾಳಿ ಬುಡುಗವನ್ನಟ್ಟು ಕಸಾರಿ ಗಾಳಿ ಬಯಟಿಗೆ ಹೋದ್ರೆ ಇದನ್ನು ಕಾಟಿಕೆ ಅಂದರೆ ಇದನ್ನು ಗಾಳಿ ಹೊರಗಿಂದ ಹೋಯ್ತಪ್ಪ ಅಂದರೆ ಇದನ್ನು ಸುಡುಗಾಡಿಕೆ ಒಯ್ಬೇಕಪ್ಪ, ಇದೇನು ಶಾಶ್ವತವಾದಂಥದ್ದಲ್ಲ ಅಂಥೇಳಿ ಈ ಸತ್ಯನ ತಿಳ್ಕೊಬೇಕು. ಆಕೆಗೆ ಓವರಿನ್ ಕ್ಯಾನ್ಸರ್ ಆಗಿ ಇವತ್ತಿನ ದಿವಸ ಆ ಸತ್ಯನ ತಿಳ್ಕೊಂಡಿದ್ದಾಳೆ. ಎಲ್ಲ ಫೇರ್ ಆ್ಯಂಡ್ ಲವ್ಲಿಗಳನ್ನು ಬಂದ್ ಮಾಡಿದ್ದಾಳೆ, ಮುಖ ಸುಂದರವಾಗಿದ್ದಾಳೆ. ಈಗ ಕೂಡ ನೀವು ನೆಟ್ನಲ್ಲಿ ಹೊಡೆದು ನೋಡ್ರಿ ಆಕಿನ ಫೋಟೋ ಕಾಣಿಸ್ತದೆ. ಕ್ಯಾನ್ಸರ್ ನಂತರ ಕೂಡ ಯಾವ ರೀತಿ ಇದ್ದಾಳೆ ಅಂಬೋದು. ಭಾರತ್ ಮಾತೆಗೆ ಜೈ. ಎಲ್ಲರಿಗೂ ನಮಸ್ಕಾರ.